यादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलम् शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। ಒಂದೇ ನಿಮಿಷ. ಪುಸ್ತಕ ಇಲ್ಲಿಲ್ಲ, ಪುಸ್ತಕ ಒಳಗೆ ಇರ್ತದೆ. ಎಷ್ಟನೇದು ಇವಾಗ ಹೇಳ್ತಾ ಇರೋದು? ಎಷ್ಟನೇದು ಹೇಳ್ತಾ ಇದ್ದಾರೆ? ಅದು ಏನೋ ಹೇಳಲಿಲ್ಲ, ಅವ್ರು ಏನೇನು ಶುರು ಮಾಡ್ಬೇಕು. ಇವಾಗ ಸ್ತೋತ್ರ ಹೇಳ್ತಾ ಇದ್ರು, 1 ನಿಮಿಷ ಅಂತ ನಿಲ್ಲಿಸಿದ್ದಾರೆ. ಅಧ್ಯಾಯ 49 ದಶಮಸ್ಕಂದ ಶ್ಲೋಕ 30. ತುಂಬಾ ಥ್ಯಾಂಕ್ಸ್ ಸರಿ. ನಮಗ್ ಸುಮಾರು ದಿವಸದಿಂದ ಏನೋ ಒಂದು ಕಾರಣದಿಂದ ಕೂತ್ಕೊಳ್ಳಕ್ ಆಗೇ ಇರ್ಲಿಲ್ಲ. ಇವತ್ ಸಿಕ್ತು ಸದ್ಯ ಸಮಯ ನಂಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ಕೃಷ್ಣನ ಮಥುರಾ ಪಟ್ಟಣವನ್ನ ಎಲ್ಲ ದಿಕ್ಕುಗಳಿಂದ ಆಕ್ರಮಣ ಮಾಡಿದ್ದಾರೆ. ಈ ಆಕ್ರಮಣ ಮಾಡಿದಂತಹ ಸಂದರ್ಭದಲ್ಲಿ ಕೃಷ್ಣ ಒಂದೊಂದು ದಿಕ್ಕಿನಲ್ಲೂ ಕೂಡ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ದಿಕ್ಕಿನ ನಿಯಮನಕ್ಕೋಸ್ಕರವಾಗಿ ದೇವರನ್ನ ಬಿಟ್ಟು, ಆಯಾಯ ರಾಜರನ್ನು ಬಿಟ್ಟು ತಾನು ಜರಾಸಂಧ ಇರುವಂತಹ ಸ್ಥಳದಲ್ಲಿ ತನ್ನ ಸಾರಥಿಗೆ ಅಲ್ಲಿಗೆ ಕರೆದುಕೊಂಡು ಹೋಗೋ ಅಂತ ಹೇಳ್ತಾ ಇದ್ದಾನೆ. ದಾರುಕ ಕೃಷ್ಣನ ಸಾರಥಿ ವೇಗವಾಗಿ ಜರಾಸಂಧ ಇರುವಂತಹ ಸ್ಥಳದಲ್ಲಿ ಇವನನ್ನ ಕರೀತಾ ಇದ್ದಾನೆ. ಕೃಷ್ಣ ಸಿಂಹನಾದವನ್ನು ಮಾಡಿ ಆ ಇಡೀ ಜರಾಸಂಧನ ಸೈನ್ಯದ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಯದುವೀರರು ಮಹಾಪರಾಕ್ರಮಿಗಳು, ಯಾರಿಂದ ಹೊಡೆಸ್ಕೊಂಡ್ರು, ಎಷ್ಟೇ ಯುದ್ಧದಲ್ಲಿ ತಾಪಗಳುಂಟಾದ್ರೂ ಕೂಡ ಹಿಂದೆ ಸರಿಲಿಲ್ಲ ಅಂತ ನೋಡಿದ್ದೇವೆ. ಶಿಶುಪಾಲ, ಜರಾಸಂಧ ಇವರಿಬ್ರು ಯಾವ ಸ್ಥಳದಲ್ಲಿ ಇದ್ದಾರೋ ಅಂತಹ ಸ್ಥಳದಲ್ಲಿ ಶ್ರೀ ಕೃಷ್ಣ ಬರ್ತಾ ಇದ್ದಾನೆ. ಇವರಿಬ್ರು ಬಂದಿದ್ದನ್ನು ನೋಡಿ ಜರಾಸಂಧ ವಾಯುದೇವರು ತುಂಬಾ ಪ್ರಬಲವಾಗಿ ತಮ್ಮ ಸುಂಟರ ಗಾಳಿ ಮುಂತಾದವುಗಳಿಂದ ಸೂರ್ಯ ಚಂದ್ರರನ್ನು ಮುಚ್ಚಿ ಬಿಡುವ ಹಾಗೆ, ಧೂಳುಗಳಿಂದ ಅಗ್ನಿಯನ್ನ ಮುಚ್ಚಿ ಬಿಡುವ ಹಾಗೆ ರಾಮಕೃಷ್ಣರನ್ನ ಅನಿಷ್ಠವಾದಂತಹ ಆ ಜರಾಸಂಧನ ಸೈನ್ಯ ಎಲ್ಲ ಕಡೆಯಿಂದ ಮುಚ್ಚಿಬಿಟ್ಟಿದೆ. ಮಥುರಾ ಪಟ್ಟಣದ ಜನರೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ.
ಗೋಪುರಗಳಲ್ಲಿ ನಿಂತು ಸ್ತ್ರೀಯರು ರಾಮಕೃಷ್ಣರ ಯುದ್ಧದ ಪ್ರಭಾವವನ್ನು ನೋಡ್ಬೇಕು ಅಂತ ನಿಂತಿದ್ದಾರೆ. ಆದ್ರೆ ಎಲ್ಲೂ ರಾಮಕೃಷ್ಣರ ರಥಗಳು ಕಾಣಿಸ್ತಾನೆ ಇಲ್ಲ. ಆ ರಾಮಕೃಷ್ಣರ ರಥಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಅವರು ಕಳವಳಗೊಂಡಿದ್ದಾರೆ. ತನ್ನ ಸೈನ್ಯ, ತನ್ನ ರಥ ಮುಂತಾದವುಗಳೆಲ್ಲವನ್ನ ಚೆನ್ನಾಗಿ ಪೀಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಶತ್ರು ಸೈನಿಕರನ್ನ ನಿರ್ನಾಮ ಮಾಡಬೇಕು ಅಂತಂದುಕೊಂಡು ಶಾರಂಗ ಧನಸ್ಸನ್ನ ಕೃಷ್ಣ ಸ್ವೀಕಾರ ಮಾಡ್ತಾ ಇದ್ದಾನೆ. ಎಷ್ಟನೇ ಅಧ್ಯಾಯ? 49ನೇ ಅಧ್ಯಾಯದ 50ನೇ ಶ್ಲೋಕವನ್ನ ನಾವು ನೋಡ್ತಾ ಇದ್ದೇವೆ. 49ನೇ ಅಧ್ಯಾಯದ 50ನೇ ಎಷ್ಟನೇ ಅಧ್ಯಾಯ ಗುರುಗಳೇ? 49. ಗೃಹನ್ನಿಷಂಗಾನ್ ಶಿತಬಾಣ ಸಂಚಯಂ. ಒಂದು ಅಲಾತ ಚಕ್ರ ಅಂತ ಹೇಳ್ತಾ ಇದ್ದಾರೆ. ಅಲಾತ ಚಕ್ರ ಅಂತಂದ್ರೆ ನೀವೆಲ್ಲಾದ್ರೂ ಕೃಷ್ಣನ ಕೃಷ್ಣಾಷ್ಟಮಿ ಮುಂತಾದಂತಹ ಸಂದರ್ಭದಲ್ಲೆಲ್ಲ ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡು ಆ ಕೋಲಿನ ಈ ಬದಿ ತುದಿ ಆ ಬದಿ ತುದಿ ಎರಡೂ ತುದಿಗಳಲ್ಲೂ ಕೂಡ ಬೆಂಕಿಯನ್ನು ಹಚ್ಚಿ ಗರಗರ ಗರಗರ ಅಂತ ಆ ಕೋಲನ್ನ ತಿರುಗಿಸ್ತಾ ಇರ್ತಾರೆ. ನಿರಂತರವಾಗಿ ಆ ಕೋಲನ್ನು ತಿರುಗಿಸ್ತಾ ಇದ್ರೆ ಅದು ಚಕ್ರದ ಹಾಗೆ ಕಾಣುತ್ತೆ. ಚಕ್ರ ಅಲ್ಲ, ಅದು ಕೋಲೆ. ಕೋಲಿನ ಆ ಬದಿ ತುದಿ ಈ ಬದಿ ತುದಿಯಲ್ಲಿ ಜೋರ ಬೆಂಕಿಯನ್ನು ಹಚ್ಚಿ ಜೋರಾಗಿ ತಿರುಗಿಸ್ತಾ ಇದ್ರೆ ನೋಡುವವರಿಗೆ ಈ ಒಂದು ಚಕ್ರದ ಹಾಗೆ, ಬೆಂಕಿಯ ಚಕ್ರದ ಹಾಗೆ ಕಾಣಿಸ್ತಾ ಇರುತ್ತೆ. ಹೀಗೆ ರಥ, ಗಜ, ಅಶ್ವ, ಪದಾತಿಗಳು ಇವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾ, ಕೊಳ್ಳಿ ಬೆಂಕಿ ಇರುತ್ತಲ್ಲ ಇದರ ಹಾಗೆ ಎಲ್ಲ ಕಡೆಯಲ್ಲಿ ಕೃಷ್ಣ ತಿರುಗಾಡ್ತಾ ಇದ್ದಾನೆ. ಆ ಬೆಂಕಿಯ ಪ್ರಭಾವಕ್ಕೆ ಒಳಗಾದಂತಹ ಯಾರಾದ್ರೂ ಸುಟ್ಟು ಹೋಗ್ಲೇಬೇಕು. ಯಾರೂ ಕೃಷ್ಣನ ಎದುರಿನಲ್ಲಿ ನಿಲ್ಲುವ ಹಾಗೆಯೇ ಇಲ್ಲ. ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಮಧ್ಯ ಮಧ್ಯದಲ್ಲಿ ಪಾಂಚಜನ್ಯ ಶಂಖವನ್ನ ತನ್ನ ಬಾಯಲ್ಲಿ ಇಟ್ಟುಕೊಂಡು ಜೋರಾಗಿ ಊದ್ತಾ ಇದ್ದಾನೆ. ಈ ಶಂಖಧ್ವನಿಯಿಂದಾಗಿ ಯಾವ ಇವರಿದ್ದಾರಲ್ಲ ಯಾದವರು, ಕೃಷ್ಣ ನಾನ್ ನಿಮ್ಮ ಜೊತೆಯಲ್ಲಿ ಇದ್ದೇನೆ, ಕೃಷ್ಣನಾದ ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ಸಹಾಯಕ್ಕೋಸ್ಕರ ನಿಂತಿದ್ದೇನೆ, ನೀವು ಹೆದರಬೇಡಿ ಅಂತ ಅವ್ರಿಗೆಲ್ಲ ಹುರಿದುಂಬಿಸ್ತಾ ಇದ್ದಾನೆ. ಶತ್ರುಗಳಿಗೆ ಅದನ್ನು ಕೇಳಿದ್ರೆ ಕರ್ಣ ಕಠೋರವಾಗಿ ಕೇಳಿಸ್ತಾ ಇದೆ. ಅಯ್ಯೋ ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ ಅಂತಂದುಕೊಂಡು ಅವರು ಜಯದ ಆಸೆಯನ್ನ, ಪ್ರಾಣದ ಮೇಲಿನ ಆಸೆಯನ್ನ ಬಿಟ್ಟು ಯುದ್ಧದಲ್ಲಿ ಹೋರಾಡಿದರೆ, ಕೃಷ್ಣ ಇದ್ದಾನೆ ಅನ್ನುವ ಧೈರ್ಯದಲ್ಲಿ ನಾವು ಗೆದ್ದೇ ಗೆಲ್ತೇವೆ, ಕೃಷ್ಣದ ಅನುಗ್ರಹದ ಶ್ರೀರಕ್ಷೆ ಇದೆ ಅಂತಂದುಕೊಂಡು ಶತ್ರು ಪಕ್ಷದವರು ಹೋರಾಡ್ತಾ ಇದ್ದಾರೆ. ನೃಪಾಸ್ತದಾ ಕರ್ಣ್ಯತು ಕರ್ಣ ನಿಷ್ಠುರಂ ಕ್ರಮೇಣ ನಿರ್ಭಿನ್ನ ಹೃದೋ ಬಭೂವಿರೇ ಯದು ಪ್ರವೀರಾಶ್ಚ ಸಮುದ್ಯತಾಯುಧಾರಣೆ ನೃಪಾನ್ ಜಘ್ನುರನೀಕ ಸಂಯುತಾ. ಆ ರಣಾಂಗಣದಲ್ಲಿ ಶತ್ರುಗಳಿಂದಾಗಿ ಹೋರಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾದವರಿಗೆ ಟಾನಿಕ್ ತರ, ಔಷಧದ ರೀತಿಯಲ್ಲಿ ಈ ಕೃಷ್ಣನ ಶಂಖದ ಧ್ವನಿ ಅವರಿಗೆ ಪೋಷಣೆ ಮಾಡ್ತಾ ಇದೆ, ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದೆ. ಆ ಶತ್ರು ರಾಜರನ್ನ, ಅವರ ಸೈನ್ಯವನ್ನೆಲ್ಲವನ್ನು ಕೂಡ ದಿಕ್ಕಾಪಾಲಾಗಿ ಹೋಗುವ ಹಾಗೆ ಚೆನ್ನಾಗಿ ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ತತಶ್ಚತುರ್ದ್ವಾರ ಗತಾನ್ ಮಹೀಪತೀನ್ ಯದು ಪ್ರವೀರಾ ಪರಿಭೂಯ ಸರ್ವಶಃ ಚಕ್ರುಶರೌಘೈಃ ಸಹಸೈಕವಾಹಿನಃ ಆಪ್ಯಾಯಿತಾ ಶಾರ್ಂಗರವೇಣ ಶೌರಿಣ. 4 ದ್ವಾರಗಳಲ್ಲಿ ಯಾವ ಯಾದವನ ಸೈನ್ಯ ನಿಯೋಜಿತವಾಗಿತ್ತೋ ಕೃಷ್ಣನಿಂದ, ಆ ಎಲ್ಲ ಸೈನ್ಯದವರು ಕೂಡ ತಮ್ಮ ಶತ್ರುಗಳಾದಂತಹ ಜರಾಸಂಧನ ಸಂಬಂಧಿಗಳಾದವರು ಯಾರ್ಯಾರಿದ್ದಾರೋ ಅವರು ಎಲ್ಲರನ್ನೂ ಕೂಡ ಬಡದ ಹಾಕಿ ಅವರನ್ನ ಸೋಲಿಸ್ತಾ ಇದ್ದಾರೆ.
ಅವ್ರು ಓಡಾಡ್ತಾ ಇದ್ದ ಕೃಷ್ಣನ ಧನುಷ್ ಟಂಕಾರ ಠನ್ ಅಂತ ಶಬ್ದ ಬರ್ತಾ ಇತ್ತು. ಕೃಷ್ಣ ಆ ಧನುಸ್ಸನ್ನ ಬಾರಿಸಿದಾಗ ಅದ್ಭುತವಾದಂತಹ ಶಬ್ದ ತೋರಿ ಬರ್ತಾ ಇತ್ತು. ಹೀಗೆ ಅವ್ರು ಯಾವ ರಥದ ಮೇಲೆ ಬಂದಿದ್ರು, ಈಗ ಯಾರು ರಾಜರು ಬಂದಿದ್ರು ಅಂತಂದ್ರೆ ಆ ರಾಜರಿಗೆ ರಕ್ಷಣೆಗೋಸ್ಕರ ಅಂತ ಹಿಂದ್ಗಡೆಯಲ್ಲಿ ಒಂದಿಷ್ಟು ರಥ ಇವೆಲ್ಲ ಬರ್ತಾ ಇರತ್ತೆ. ನೀವು ಹಾಗೆ ಯಾರಾದ್ರೂ ಮಂತ್ರಿಗಳನ್ನ ನೋಡಿದ್ರೆ ಅವ್ರಿಗೆ ಎಸ್ಕಾರ್ಟ್ಗಳು ಅಂತ ಅನೇಕ ವಾಹನಗಳೆಲ್ಲ ಹಿಂದೆ ಬರ್ತಾ ಇರುತ್ತಲ್ಲ, ಅದರಂತೆ ಇವರಿಗೂ ಕೂಡ ರಕ್ಷಣೆಗೋಸ್ಕರ ಅಂತ ಹಿಂದೆ ಅನೇಕ ರಥಗಳು ಅವರು ಇವರು ಎಲ್ಲ ಬರ್ತಾ ಇದ್ರು ಯುದ್ಧಕ್ಕೋಸ್ಕರ ಬಂದಾಗ. ಯಾದವರ ಸೈನ್ಯ ಎಲ್ಲ ಅವ್ರ ಮೇಲೆ ಮುತ್ತಿಗೆಯನ್ನ ಹಾಕಿ ಯಾವ್ಯಾವ ದುಷ್ಟರಾದ ಕ್ಷತ್ರಿಯರಿದ್ರ ಎಲ್ಲರನ್ನ ಬಡದು ಹಾಕ್ತಾ ಇದ್ದ. ಒಬ್ಬೊಬ್ಬರಿಗೆ ಒಂದೊಂದೇ ರಥ ಹಿಂದಿನಿಂದ ರಕ್ಷಣೆಗೋಸ್ಕರ ಯಾವ ರಥವೂ ಇಲ್ಲದೆ ಇರೋ ಹಾಗೆ ಮಾಡಿದ್ರು. ಕೃಷ್ಣ ಶಿಶುಪಾಲನ ಎದುರಿನಲ್ಲಿ ಬಂದು ನಿಂತಿದ್ದಾನೆ. ಕೃಷ್ಣನನ್ನ ನಿಲ್ಲು ನಿಲ್ಲು ಅಂತ ಶಿಶುಪಾಲ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿಯೇ ಕೃಷ್ಣನೇ ಆ ಶಿಶುಪಾಲನ ಮೇಲೆರಗಿ ನುಗ್ಗಿ ಬರ್ತಾ ಇದ್ದಾನೆ. ಒಂದೇ ಬಾರಿ 5 ಬಾಣಗಳನ್ನ ಶಿಶುಪಾಲ ಕೃಷ್ಣನ ಮೇಲೆ ಬಿಡ್ತಾ ಇದ್ದಾನೆ. ಇವನು 5 ಬಾಣಗಳನ್ನು ಬಿಟ್ಟು ಹೊಡೆದ್ರೆ ಕೃಷ್ಣ 10 ಬಾಣಗಳನ್ನು ಹೂಡಿ ವಾಪಸ್ ಹೊಡಿತಾ ಇದ್ದಾನೆ. ಇದಕ್ಕೆ ಪ್ರತಿಯಾಗಿ ಶಿಶುಪಾಲನು ಮತ್ತು 10 ಬಾಣಗಳಿಂದ ಹೊಡೆಯೋದು. ಈ ರೀತಿಯಾಗಿ ತುಂಬಾ ಅದ್ಭುತವಾದ ಯುದ್ಧವಾಗ್ತಾ ಇದೆ. ಆವಾಗ ಕೃಷ್ಣ ಆ ಶಿಶುಪಾಲನನ್ನು ಕುರಿತು ಹೇಳ್ತಾ ಇದ್ದಾನೆ. ತತಸ್ತಮಾಹ ಗೋವಿಂದ ಸಾಧು ಸಾಧ್ವಿತಿ ಪೂಜಯನ್ ಭೋ ಭೋ ಚೈದ್ಯ ಮಹೇಶ್ವಾಸ ವೀರೋಸಿ ಬಲವಾನಸಿ ಅತೋ ಮೇ ಪಶ್ಯ ದುರ್ಬದ್ಧೆ ಧಾನುಷ್ಮತ್ವಂ ಸ್ವಯಂ ರಣೆ. ಶಿಶುಪಾಲನನ್ನ ತುಂಬಾ ಚೆನ್ನಾಗಿ ಯುದ್ಧ ಮಾಡ್ತಾ ಇದೀಯಪ್ಪ, ನಿಮ್ಮ ಮಹಾ ಧನುರ್ಧಾರಿ, ಬರೀ ನಿನ್ನ ಧನುರ್ಸಿನ ವಿದ್ಯೆಯನ್ನು ತೋರಿಸಿದ್ರೆ ಏನ್ ಬಂತು, ನನ್ನ ಧನುರ್ವಿದ್ಯಾ ಶಕ್ತಿಯನ್ನು ಕೂಡ ತೋರಿಸ್ತೇನೆ, ನನ್ನ ವಿದ್ಯೆಯನ್ನು ಕೂಡ ಗಮನಿಸು ಅಂತ ಕೃಷ್ಣ ತನ್ನ ವಿದ್ಯೆಯನ್ನ ತೋರಿಸಿಕೊಡ್ತಾ ಇದ್ದಾನೆ. ಯಾವಾಗ ಶಿಶುಪಾಲನಿಗೆ ಈ ರೀತಿಯಾಗಿ ಹೇಳಿದ್ನೋ ಆ ಕ್ಷಣದಲ್ಲಿ ಶಿಶುಪಾಲನ ಮೇಲ್ಗಡೆಯಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತಂದುಕೊಂಡು ಜರಾಸಂಧನ ರಾಜರು ಯಾರ್ಯಾರು ಇಲ್ಲಿ ಯುದ್ಧ ಮಾಡ್ತಾ ಇದ್ರು ಅವ್ರೆಲ್ಲರೂ ಕೂಡ ಒಟ್ಟಾಗಿ ಬಂದು ಕೃಷ್ಣನ ಮೇಲೆ ಯುದ್ಧಕ್ಕೋಸ್ಕರ ಅಂತ ನಿಲ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಯಾರ್ಯಾರು ಬರ್ತಾ ಇದ್ರು ಅವ್ರ ಎಲ್ಲರನ್ನ ಕೃಷ್ಣ ಒಬ್ಬನೇ ಹೊಡೆದು ಶಿಶುಪಾಲ ಅವನ ಜೊತೆಯಲ್ಲಿ ಬಂದಂತಹ ಶಿಶುಪಾಲನ ರಥಕ್ಕೆ ರಕ್ಷಣೆಯಾಗಿ ಇದ್ದಂತಹವರು ಯಾರಿದ್ರು ಅವರನ್ನ, ಸಾರಥಿಯನ್ನ, ಎಲ್ಲರನ್ನ ಕೊಂದು ಬರೀ ಶಿಶುಪಾಲನ ಅಷ್ಟೇ ಬದುಕಿರ್ಬೇಕು, ಬಿಟ್ಟು ಯಾರೂ ಬದುಕಿಲ್ಲ. ಹಾಗೆ ಕುದುರೆಗಳು ಅದ್ರ ರಥಿಕ ಯಾರ್ಯಾರಿದ್ದಾರೋ ಎಲ್ಲರನ್ನು ಕೂಡ ಹೊಡೆದು ಹಾಕಿ ಅವನನ್ನ ಬರೀ ವಿರಥನಾಗಿ ನೆಲದ ಮೇಲೆ ನಿಲ್ಲುವ ಹಾಗೆ ಮಾಡ್ತಾ ಇದ್ದಾನೆ. ತಾಸ್ತಾನ್ ಪ್ರತ್ಯೇಕಶಃ ಕೃಷ್ಣೋ ವಿದ್ವಾ ಪಂಚಭಿರಾಶುಕೈ ಸಾರಥಿಂ ಚತುರೋ ವಾಹಾನ್ ಅನಯದ್ಯಮ ಸಾಧನಂ ತ್ರಿಭಿಃ ಶರೈರ್ಭೂಯೋಪ್ಯೇಕೈಕಂ ನೃಪತೀನ್ರಣೆ ವಕ್ಷಸ್ಯಾಸ್ಯೇ ಲಲಾಟೆ ಚ ವಿವ್ಯಾಧಯದು ನಂದನಃ. ಕೃಷ್ಣ ಪ್ರತಿಯೊಬ್ಬರು ಯಾರ್ಯಾರು ತನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಾ ಇದ್ರೋ ಅವನ ಎದೆ, ಬಾಯಿ, ಹಣೆ, ನಿಮ್ಮ ಎದೆಯಲ್ಲಿ ಕೃಷ್ಣ ಇಲ್ಲ ಅಂತ ಎದೆಯನ್ನ ಸೀಳೆ ಹಾಕ್ತಾನೆ, ಬಾಯಲ್ಲಿ ಕೃಷ್ಣನ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಇಲ್ಲ ಅಂತ ಬಾಯಿಗೆ ಬಾಣದಿಂದ ಸಂಹಾರ ಮಾಡ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, ಹಣೆಯಲ್ಲೂ ಕೂಡ ಜೋರಾಗಿ ಹೊಡಿತಾ ಇದ್ದಾನೆ. ತತಶ್ಚ ತ್ರಿಂಶತಾಂ ರಾಜ್ಞಾಂ ತ್ರಿಂಶತ್ ಕಾರ್ಮುಕಮಾಹವೇ ತ್ರಿಂಶದ್ಭಿಃ ಸಾಯಕೈರಾಶು ಚಿಚ್ಛೇದಯೌದು ಪುಂಗವಃ. ಹೀಗೆ 30 ರಾಜರು, ಒಬ್ಬೊಬ್ಬರಲ್ಲ ಇಬ್ಬಿಬ್ಬರಲ್ಲ, ಒಟ್ಟಿಗೆ ಕೃಷ್ಣನ ಮೇಲೆ ಎರಗಿ ಬಂದಾಗ 30 ಬಿಲ್ಲುಗಳನ್ನು ಕೂಡ ಅವ್ರ ಕೈಯಲ್ಲಿ ಯಾವ ಬಿಲ್ಲುಗಳನ್ನು ಹಿಡಿದುಕೊಂಡು ಹೊಡಿಲಿಕ್ಕೆ ಅಂತ ಬಂದಿದ್ರ ಆ ಎಲ್ಲ ಬಿಲ್ಲುಗಳನ್ನು ಕೂಡ ಹಿಡಿದು ಅವರನ್ನ ಹೊಡಿಲಿಕ್ಕೆ ಅಂತ ಕೃಷ್ಣ ಸಿದ್ಧನಾಗಿದ್ದಾನೆ
ದಮಘೋಷ ಸುತಸ್ಯಾಪಿ ಧನುಶ್ಚಿತ್ವಾ ತ್ರಿಭಿಶ್ಚರೈಃ ಧ್ವಜಂ ಚ ಮುಕುಟಚ್ಛತ್ರೆ ಚಕರ್ತ ಪ್ರಹಸನ್ನಿವ. ಶಿಶುಪಾಲನ ಬಿಲ್ಲನ್ನು ಕಡಿದು 3 ಬಾಣಗಳಿಂದ ಅವನ ಧ್ವಜ, ಕಿರೀಟ, ಛತ್ರಗಳೇನೇನಿದೆಯೋ ಎಲ್ಲವನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಶಿಶುಪಾಲನನ್ನ ಚೆನ್ನಾಗಿ ಹೊಡೆದು ಕಳಿಸ್ತಾ ಇದ್ದಾನೆ. ಹೀಗೆ ಕೃಷ್ಣನ ಬಾಣಗಳಿಂದ ಹೊಡೆಸಿಕೊಂಡಂತಹ ರಾಜರ ಸಮೂಹ ಬದುಕಿದರೆ ಸಾಕು ಅಂತಂದುಕೊಂಡು ದಿಕ್ಕೆಟ್ಟು ಓಡಿಕೊಂಡು ಹೋಗ್ತಾ ಇದ್ದಾರೆ. ಒಂದು ದೊಡ್ಡ ವೃಕ್ಷ ಕಡಿದು ಬಿದ್ದಾಗ ಅದರ ಸುತ್ತಲಿರುವಂತಹ ಬಳ್ಳಿಗಳಿಗೆಲ್ಲ ರಕ್ಷಣೆ ಇಲ್ಲದೆ ಇರುವ ಹಾಗೆ, ಬಿದ್ದು ಹೋಗುವ ಹಾಗೆ ರಥ ಸಾರಥಿಗಳೆಲ್ಲ ನಾಶವಾಗಿ ಹೋಗಿದೆ. ಇವರ ರಕ್ಷಣೆಗೆ ಯಾರು ಇಲ್ಲ ಅಂತಾಯ್ತು. ಬರೀ ರಾಜರಷ್ಟೇ ಉಳಿದುಕೊಂಡಿದ್ದಾರೆ. ನೋಡಿ ಎಂಥ ಬುದ್ಧಿವಂತಿಕೆ ಕೃಷ್ಣನದ್ದು. ಅವರ ಕೈಯಲ್ಲಿರುವಂತಹ ಧನಸ್ಸನ್ನು ಮುರಿದು ಹಾಕಿದಂತಹ ಕೃಷ್ಣನಿಗೆ ಆ ರಾಜರನ್ನು ಹೊಡೆದು ಹಾಕೋದು ಕಷ್ಟ ಇಲ್ಲ. ಆದ್ರೂ ಯಾವ ರಾಜರನ್ನು ಕೂಡ ಕೃಷ್ಣ ಹೊಡಿಲಿಲ್ಲ. ಯಾಕೆ ಅಂದ್ರೆ ಇವರೆಲ್ಲ ಹೋಗ್ಬೇಕು, ಮತ್ತೆ ವಾಪಸ್ ಒಂದಿಷ್ಟು ಸೈನ್ಯವನ್ನು ಕೂಡಿ ಹಾಕಿಕೊಂಡು ಮತ್ತೆ ಯುದ್ಧಕ್ಕೆ ಬರಬೇಕು, ಮತ್ತೆ ಇವರೆಲ್ಲರ ಸೈನ್ಯವನ್ನ ನಾಶ ಮಾಡಬೇಕು ಅಂತ. ಅಶ್ವ, ರಥ, ಸಾರಥಿಗಳು ಎಲ್ಲವೂ ಹೋಗಿದೆ. ಬರೀ ನೆಲದ ಮೇಲೆ ನಿಲ್ಲುವ ಹಾಗೆ ಮಾಡಿ ಅವರು ಸುತ್ತಮುತ್ತ ಯಾರ್ಯಾರು ಬಂದಿದ್ದಾರೋ ಅವರ ಸೈನ್ಯ ಎಲ್ಲವನ್ನ ಮಣ್ಣು ಪಾಲು ಮಾಡಿದ್ದಾನೆ. ಶರಾನ್ವಿ ಮುಂಚನ್ ಜಲಜಂಚ ಪೂರಯನ್ ವಿಸ್ಫೂರ್ಜಯನ್ ಕಾರ್ಮುಕ ಮುಗ್ರ ಪೌರುಷಃ ವಿಲೋಡಯನ್ ಮಾಗಧ ಸೈನ್ಯ ಮಾಹವೇ ನಿರಂತರಂ ಯದ್ವದಲಾತ ಚಕ್ರಂ. ಜರಾಸಂಧನ ಸೈನ್ಯವನ್ನ ನಿರಂತರವಾಗಿ ನಾಶ ಮಾಡ್ತಾ, ಅದು ಕೊಳ್ಳಿ ಬೆಂಕಿ ಅಂತಿರತ್ತೆ, ಕೊಳ್ಳಿದೇವ ಅಂತ ಕರೀತಾರೆ. ಆ ರೀತಿಯಾಗಿ ಕಂಡಲ್ಲಿ ಆ ಸೈನ್ಯದ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಒಂದು ಬೆಂಕಿಯ ಚಕ್ರ ಶತ್ರುಗಳ ಸೈನ್ಯದಲ್ಲಿ ಓಡಾಡಿ ಬೆಂಕಿಯ ಸಂಪರ್ಕದಿಂದ ಈ ಹತ್ತಿಯ ರಾಶಿ ಎಲ್ಲ ಸುಟ್ಟು ಹೋಗುವ ಹಾಗೆ ಕೃಷ್ಣನೆಂಬಂತಹ ಬೆಂಕಿಯ ಚಕ್ರ ಆ ಶತ್ರುಗಳ ಸೈನ್ಯದ ಮಧ್ಯದಲ್ಲಿ ಓಡಾಡ್ತಾ ಇದ್ರೆ ಎಲ್ಲ ಶತ್ರುಗಳು ಕೂಡ ಮರದ ಮೇಲಿರುವಂತಹ ಎಲೆಗಳೆಲ್ಲ ಒಣಗಿ ಕೆಳಗಡೆ ಅಲ್ಲಿ ಉದುರುವ ಹಾಗೆ ಆ ರಣರಂಗದಲ್ಲಿ ಉದುರಿ ಬೀಳ್ತಾ ಇದ್ದಾರೆ. ನಿರಂತರಂ ಯದ್ವದಲಾತ ಚಕ್ರಂ. ಏನೇನಾಯ್ತು? ನಿರ್ಭಿನ್ನ ಕುಂಭಾಃ ಕರಿಣೋ ನಿಪೇತುಃ ಅನೇಕ ಶೋಶ್ವಾ ಶರರುಗ್ಣ ಕಂಧರಾಃ ರಥಾ ಹತಾಶ್ವಧ್ವಜ ಸೂತನಾಯಕಾಃ ಪದಾತಯಶ್ಚಿನ್ನ ಭುಜೋರು ಕಂಧರಾಃ. ಶತ್ರುಗಳ ಸೈನ್ಯದಲ್ಲಿ ಯಾವ್ಯಾವ ಆನೆಗಳನ್ನ ಅವರು ಕರೆದುಕೊಂಡು ಬಂದಿದ್ರು, 23 ಅಕ್ಷೋಹಿಣಿ ಸೈನ್ಯ ಅಂತಂದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆನೆಗಳನ್ನ ಕರೆದುಕೊಂಡು ಬಂದಿರ್ತಾರೆ. ಆನೆಗಳ ತಲೆಗಳನ್ನ ಒಡೆದು ಹಾಕ್ತಾ ಇದ್ದಾರೆ. ಕುದುರೆಗಳ ಕತ್ತುಗಳೆಲ್ಲವೂ ಕೂಡ ಕತ್ತರಿಸಿ ಹೋಗಿವೆ. ಕತ್ತುವನ್ನ ಮುರಿದುಕೊಂಡು ಕೆಳಗಡೆಯಲ್ಲಿ ಬಿದ್ದಿವೆ. ರಥಗಳು, ಕುದುರೆ, ಧ್ವಜ, ಸಾರಥಿ, ರಥಿಕರು ಯಾರ್ಯಾರಿದ್ದಾರೋ ಇವರೆಲ್ಲರೂ ಕೂಡ ಕೃಷ್ಣನ ಎದುರಿನಲ್ಲಿ ಅವನ ಬಾಣಗಳ ಏಟಿಗೆ ಬಿದ್ದು ತರಗಲೆಗಳ ಹಾಗೆ ರಣರಂಗದಲ್ಲಿ ರಾಶಿ ರಾಶಿಯಾಗಿ ಕತ್ತುಗಳನ್ನ ಕೊಯ್ದುಕೊಂಡು ಶರೀರವೆಲ್ಲ ರಕ್ತಸಿಕ್ತವಾಗಿ ರಣರಂಗದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ. ಈ ಅವರ ಶರೀರವನ್ನ ಕತ್ತರಿಸಿ ಹಾಕಿದಾಗ ಯಾವ ರಕ್ತದ ಕೋಡಿ ಹರಿಯಿತೋ ಅದೇ ಒಂದು ನದಿಯಾಗಿ ಹರಿದ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ನದಿ ಅಂತ ಆದ್ರೆ ಅದರಲ್ಲಿ ಒಂದಿಷ್ಟುಗಳು ಕಾಣಸಿಗತ್ತೆ. ನದಿಯಲ್ಲೆಲ್ಲ ನೀರು ಹಾವುಗಳು ಕಾಣಿಸ್ತಾ ಇರತ್ತೆ. ಆಮೆಗಳು ನೀರಿನಲ್ಲಿ ವಾಸ ಮಾಡ್ತಾ ಇರುತ್ತವೆ. ನಡುಗಡ್ಡೆಗಳು, ಚಿಕ್ಕ ಚಿಕ್ಕ ದ್ವೀಪಗಳ ಹಾಗೆ ಕೆಲವೊಂದಿಷ್ಟು ಜಾಗಗಳಿರತ್ತೆ. ಮೊಸಳೆಗಳೆಲ್ಲ ಆ ನದಿಯಲ್ಲಿ ಇರತ್ತೆ. ಇಲ್ಲಿ ರಕ್ತದ ನದಿ ಹರಿದಿದೆ ಅಂತಂದ್ರೆ ಇಲ್ಲಿ ಹಾವುಗಳ ಹಾಗೆ ಯಾವ್ದಿದೆ, ನಡುಗಡ್ಡೆಯ ಹಾಗೆ ಯಾವ್ದಿದೆ, ಆಮೆಗಳ ಹಾಗೆ ಯಾವ್ದಿದೆ, ಮೊಸಳೆಗಳ ಹಾಗೆ ಯಾವ್ದಿವೆ ಅಂತ ಹೇಳ್ತಾ ಇದ್ದಾರೆ. ಸಂಚಿದ್ಯಮಾನ ದ್ವಿಪದೇ ಭವಾಜಿನಾಂ ಅಂಗ ಪ್ರಸೂತಾ ಶತಸೋಸೃಗಾಪಗಾಃ
ಭುಜಾಹಯ ಪೂರುಷ ಶೀರ್ಷ ಕಚ್ಚಪ ಅತದ್ವಿಪದ್ವೀಪ ಹಯಗ್ರಹ ಕುಲಾಹ. ಕತ್ತರಿಸಿ ಬಿದ್ದಂತಹ ಆ ಸ್ಥಳದಲ್ಲಿ ಗಜ, ಅಶ್ವಗಳು, ಪದಾತಿಗಳು ಇವರೆಲ್ಲರ ಮೈಯಿಂದ ರಕ್ತದ ಕೋಡಿ ಹರಿದುಕೊಂಡು ಹೋಗ್ತಾ ಇದೆ. ರಣರಂಗದಲ್ಲಿ ಕತ್ತರಿಸಿ ಬಿದ್ದಂತಹ ಶತ್ರು ಪಕ್ಷದವರ ತೋಳುಗಳೇನಿರುತ್ತೋ ಆ ತೋಳುಗಳೇ ಹಾವಿನ ಹಾಗೆ ಕಾಣಿಸ್ತಾ ಇದೆ ಅಂತ. ಮನುಷ್ಯರ ತಲೆಗಳೆಲ್ಲ ಆಮೆಗಳ ಹಾಗೆ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡದಾದಂತಹ ಆನೆಗಳ ಶರೀರ ಏನಿದೆಯೋ ಅದೇ ನಡುಗಡ್ಡೆಗಳ ಹಾಗಿದೆ. ಸತ್ತು ಬಿದ್ದ ಕುದುರೆಗಳ ಶರೀರ ಮೊಸಳೆಗಳ ಹಾಗೆ ಆ ನದಿಯಲ್ಲಿ ಕಾಣಸಿಗ್ತಾ ಇದೆ. ಮೀನುಗಳು, ಪಾಚಿ ಇವೆಲ್ಲ ಇರತ್ತಲ್ಲ, ಹಾಗೆ ಯಾವುದು ಅಂತ ಹೇಳ್ತಾ ಇದ್ದಾರೆ. ಕರೋರು ಮೀನಾ ನರಕೇಶ ಶೈವಲ ಧನುಸ್ತರಂಗಾಯುಧ ಗುಲ್ಮ ಸಂಕುಲಾ ಆಸ್ಫೂರ್ಜಿತಾವರ್ತ ಭಯಾನಕ ಮಹಾಮಣಿ ಪ್ರವೇಕಾಭರಣಾಶ್ಮ ಶರ್ಕರಾ. ಕತ್ತರಿಸಿ ಬಿದ್ದಂತಹ ಸೈನಿಕರ ಕೈಕಾಲುಗಳೇನಿದೆಯೋ ಅದೇ ಮೀನುಗಳ ಹಾಗಿದೆ. ಅವರ ಕೈ ಕಾಲುಗಳೆಲ್ಲ ಕತ್ತರಿಸಿ ಒಂದ್ ಕಡೆಯಲ್ಲಿ ಬಿದ್ದಿರುತ್ತಲ್ಲ, ಅವುಗಳೆಲ್ಲ ಚಿಕ್ಕ ಪುಟ್ಟ ಮೀನುಗಳ ಹಾಗೆ ಇವೆ. ತಲೆ ಕೂದಲುಗಳೆಲ್ಲ ಪಾಚಿಯ ಹಾಗೆ ಆ ರಣರಂಗದಲ್ಲಿ ಕಾಣಿಸ್ತಾ ಇದೆ. ನದಿಯ ತರಂಗಗಳು ಬರ್ತಾ ಇರತ್ತೆ, ಅಲೆಗಳು. ಆ ಅಲೆಗಳ ಹಾಗೆ ಯಾವ್ದಿವೆ? ರಾಜರೆಲ್ಲ ಮೃತರಾಗಿ ಬಿದ್ದಾಗ ಅವರ ಧನಸ್ಸುಗಳೆಲ್ಲ ಕೆಳಗಡೆಯಲ್ಲಿ ಬಿದ್ದಿರತ್ತಲ್ಲ, ಆ ಧನಸ್ಸುಗಳೇ ಅಲೆಗಳ ಹಾಗೆ ಕಾಣಿಸ್ತಾ ಇದೆ. ಅವರ ರತ್ನಾಭರಣಗಳೆಲ್ಲ ಮರಳು ಬಂಡೆಗಳ ಹಾಗೆ ಕಾಣಸಿಗ್ತಾ ಇದೆ. ಹೀಗೆ ಉಗ್ರವಾದ ಭಯಾನಕವಾದಂತಹ ವಾತಾವರಣ, ನೋಡುವವರಿಗೆ ಭಯವನ್ನು ಹುಟ್ಟಿಸುವಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಇಷ್ಟು ಕೃಷ್ಣನ ಯುದ್ಧದ ಕೌಶಲವನ್ನು ಹೇಳಿ ಬಲರಾಮನ ಯುದ್ಧದ ಕೌಶಲವನ್ನು ಹೇಳ್ತಾ ಇದ್ದಾರೆ. ಪ್ರವರ್ತಿತಾಭೀರು ಭಯಾವಹ ಮೃಧೆ ಮನಸ್ವಿನಾಂ ಹರ್ಷವಹ ಪರಸ್ಪರಂ ವಿನಿಘ್ನತಾರೀನ್ ಮುಸಲೇನ ದುರ್ಮದಾನ್ ಸಂಕರ್ಷಣೇನ ಪರಿಮೇಯ ತೇಜಸ. ಅಪಾರವಾದಂತಹ ಸಾಮರ್ಥ್ಯ ಬಲರಾಮ ಮುಂತಾದಂತಹ ಯಾದವರಿಗಿದೆ. ಆ ಬಲರಾಮ ಮದೋನ್ಮತ್ತರಾದ ಶತ್ರುಗಳೆಲ್ಲರನ್ನೂ ಕೂಡ ತನ್ನ ಮುಸಲಾಯುಧ ನೇಗಿಲು ಅದರಿಂದ ಹೊಡೆದು ಯಾರ್ಯಾರು ವ್ಯಕ್ತಿಗಳಿದ್ದಾರೋ ಶತ್ರುಗಳಾದವರು ಎಲ್ಲರನ್ನ ರಣರಂಗದಲ್ಲಿ ಕೆಡವಿ ಹಾಕ್ತಾ ಇದ್ದಾನೆ. ನೋಡ್ಲಿಕ್ಕೆ 23 ಅಕ್ಷೌಹಿಣಿ ಸೈನ್ಯ ಒಂದು ದೊಡ್ಡ ಸಾಗರದ ಹಾಗೆ ಕಾಣಿಸ್ತಾ ಇತ್ತು. 23 ಅಕ್ಷೌಹಿಣಿ ಸೈನ್ಯ ಅಂತಂದ್ರೆ ಸಾಮಾನ್ಯವಾಗಿ 1 ಕೋಟಿ ಸಂಖ್ಯೆಯಷ್ಟು ಜನಸಂಖ್ಯೆ, 1 ಕೋಟಿ ಜನಸಂಖ್ಯೆ. ಅಂತಹ ಮಹಾಪರಾಕ್ರಮಿಗಳಾದಂತಹ ಸೈನ್ಯ ಕೃಷ್ಣನನ್ನ ಒಟ್ಟಿಗೆ ಮುತ್ತಿಗೆ ಹಾಕಿದರೆ ನೋಡ್ಲಿಕ್ಕೆ ಅಪಾರವಾದ ಸೈನ್ಯ ಅಂತ ಕಾಣಿಸಿದರೆ, ಅಂತಹ ಸೈನ್ಯವನ್ನ ವಸುದೇವನ ಮಕ್ಕಳಾದಂತಹ ಬಲರಾಮ ಮತ್ತು ಕೃಷ್ಣ ಇವರಿಬ್ಬರು ಕೂಡ ಅನಾಯಾಸವಾಗಿ ನಾಶ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮನಿಗೆ ಇದು ತುಂಬಾ ದೊಡ್ಡ ಆಶ್ಚರ್ಯದ ಕೆಲಸ ಅಂತ ಯಾರು ಭಾವಿಸಬೇಡಿ ಅಂತ ಹೇಳ್ತಾರೆ. ಇಷ್ಟು ಅಗಾಧವಾದ 23 ಅಕ್ಷೌಹಿಣಿ ಸೈನ್ಯವನ್ನು ಪರಮಾತ್ಮ ನಾಶ ಮಾಡಿದ್ದಾನೆ. ಏನೇ ಪರಮಾತ್ಮನ ಮಹಿಮೆ ಅಂತ ಇಷ್ಟಕ್ಕೆ ಆಶ್ಚರ್ಯ ಪಡಬೇಡಿ. ಇದು ಪರಮಾತ್ಮನ ವಿಷಯದಲ್ಲಿ ತುಂಬಾ ಆಶ್ಚರ್ಯ ಪಡುವಂತಹ ವಿಷಯ ಏನೂ ಅಲ್ಲ. ಯಾಕೆ? ಇಡೀ ಜಗತ್ತಿನ ಸೃಷ್ಟಿ, ಸಂಹಾರ, ಆ ಸ್ಥಿತಿ ಮುಂತಾದ ಕೆಲಸಗಳನ್ನ ಅನಾಯಾಸವಾಗಿ ಮಾಡುವಂತಹ ಪರಮಾತ್ಮನಿಗೆ ರಾವಣನ ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಂತಹ, ಅಲ್ಲಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರಲ್ಲ, ಕೋಟಿ ಅಕ್ಷೌಹಿಣಿ ಸೈನ್ಯ, ಲಕ್ಷ ಲಕ್ಷ ಅಕ್ಷೌಹಿಣಿ ಸೈನ್ಯ ಇತ್ತು. ಸೈನಿಕರಲ್ಲ, ಅಕ್ಷೌಹಿಣಿ ಸೈನ್ಯವೇ ಕೋಟಿ ಲೆಕ್ಕದಲ್ಲಿ ಇತ್ತು. ಅಂತಹ ಸೈನ್ಯವನ್ನ ಅನಾಯಾಸವಾಗಿ ನಾಶ ಮಾಡಿದಂತಹ ಕೃಷ್ಣ ಬಲರಾಮರಿಗೆ
ಈ ಬಲರಾಮನ ಸೈನ್ಯವನ್ನು ನಾಶ ಮಾಡೋದೇನಿದೆಯಲ್ಲ ತುಂಬಾ ಅನಾಯಾಸದ ಕೆಲಸವಾಗಿ ಹೋಯ್ತು. ಇದನ್ನೆಲ್ಲ ನಾಶ ಮಾಡ್ಲಿಕ್ಕೆ ಕೃಷ್ಣ ಪ್ರಯಾಸವನ್ನೇ ಪಡ್ಲಿಲ್ಲ, ಅನಾಯಾಸವಾಗಿ ಇದನ್ನ ಹೊಡೆದು ಹಾಕ್ತಾ ಇದ್ದಾನೆ. ಸ್ಥಿತ್ಯುದ್ಭವಾಂತಂ ಭುವನತ್ರಯಸ್ಯ ಯಃ ಸಮೀಹತೇನಂತ ಗುಣಸ್ವಲೀಲಯ ನ ತಸ್ಯ ಚಿತ್ರಂ ಪರಪಕ್ಷ ನಿಗ್ರಹಃ ತಥಾಪಿ ಮರ್ತ್ಯಾನುವಿಧಸ್ಯ ವರ್ಣ್ಯತೆ. ಅಲ್ಲಪ್ಪ, ಅಷ್ಟು ತುಂಬಾ ಕ್ಷುಲ್ಲಕವಾದಂತಹ ಕೆಲಸ ಇದು, ತುಂಬಾ ದೊಡ್ಡದಲ್ಲ, ಅನಾಯಾಸ, ಕೃಷ್ಣನ್ ಯಾವುದನ್ನು ಪ್ರಯತ್ನ ಪಟ್ಟು ಮಾಡ್ಬೇಕಾಗಿಲ್ಲ ಅಂತಾದ್ರೆ ಇದನ್ನ ಯಾಕೆ ವರ್ಣನೆ ಮಾಡ್ತಾ ಇದ್ದೀರಿ? ಯಾವ್ದು ಅದ್ಭುತ ಅಂತ ಅನ್ಸತ್ತೋ ಅವನ ಚರಿತ್ರೆಗಳಲ್ಲಿ ಅದನ್ನಷ್ಟೇ ಹೇಳ್ಬೇಕು. ಇದನ್ನೆಲ್ಲ ಚಿಕ್ಕ ಚಿಕ್ಕ ಪುಟ್ಟದು ಅಂತಂದು ಹೇಳಿ ಇದನ್ನ ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದೀರಿ ಅಂತ ಅನ್ಬೇಡಿ. ಯಾಕೆ ಅಂತಂದ್ರೆ ಈ ಶತ್ರು ಸೈನ್ಯದ ಸಂಹಾರ ಕಾರ್ಯ ಏನಿದೆಯೋ ಇದು ಕೃಷ್ಣನಿಗೆ ಆಶ್ಚರ್ಯವಾದದ್ದಲ್ಲ. ಆದ್ರೆ ನಮಗೆಲ್ಲ ಆಶ್ಚರ್ಯ ಹೌದೋ ಅಲ್ವೋ? ನಮಗೆ ಇವರೆಲ್ಲ ಇರ್ತಾರೆ, ಯಾರು ನಾಟಕದವರು ಪ್ರತಿ ದಿವಸ ಅದೇ ನಾಟಕವನ್ನ ಆಡಿ 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 ಅಭ್ಯಾಸ ಆಗಿ ಹೋಗ್ಬಿಟ್ಟಿರುತ್ತೆ. ಅವ್ರಿಗೆ ತಾವು ಮಾಡ್ತಾ ಇರುವಂತಹ ಪಾತ್ರ ಘಟನೆಗಳು ಯಾವುದು ಹೊಸದಲ್ಲ. ಅಯ್ಯೋ ನಮಗೆಲ್ಲ ಗೊತ್ತಿದ್ದೇ ಇದೆ, ಇದನ್ನೇನ್ ಮಾಡೋದು ಅಂತ ಬಿಡ್ತಾರೆ? ಏನು ಬಿಡೋದಿಲ್ಲ. ಯಾಕೆ? ಅವರಿಗೆ ಇದು, ಆ ನಿರೂಪಕನಿಗೆ ಇದು ಹೊಸದಲ್ಲದೆ ಇದ್ರೂ ಕೂಡ ಎದುರುಗಡೆಯಲ್ಲಿ ಕುಳಿತುಕೊಂಡು ಆ ನಾಟಕವನ್ನು ನೋಡ್ತಾ ಇರ್ತಾರಲ್ಲ, ಅಂತಹ ಜನರಿಗೆ ಈ ಘಟನೆಗಳು, ಅಲ್ಲಿ ನಟನೆ ಮಾಡುವಂತಹ ರೀತಿ, ಅವರ ಅದ್ಭುತವಾದಂತಹ ನಟನಾ ಕೌಶಲ್ಯ, ಇದೆಲ್ಲ ಜನರಿಗೆ ಆಶ್ಚರ್ಯಕರವಾದಂತಹದ್ದು. ಇಂತಹ ಆಶ್ಚರ್ಯಕರವಾದಂತಹ ರೀತಿಯನ್ನ ಜನರಿಗೆ ತೋರಿಸಿಕೊಡ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಆಟ, ಈ ರೀತಿಯಾದಂತಹ ಪರಮಾತ್ಮನ ಲೀಲೆಗಳು ಇವೆಲ್ಲವನ್ನು ವರ್ಣನೆ ಮಾಡ್ತಾ ಇರುವಂತಹದ್ದು. ಅವನಿಗೆ ಇದು ಆಶ್ಚರ್ಯವಲ್ಲವಾದರೂ ಕೂಡ ಉಳಿದವರಿಗೆ ತುಂಬಾ ಅಮೋಘವಾದದ್ದು, ಚಿಂತನೆ ಮಾಡ್ಲಿಕ್ಕೂ ಆಗದೆ ಇರುವಂತಹದ್ದು. ಇಷ್ಟು ಪುಟ್ಟದಾದ ಸೈನ್ಯವನ್ನು ಹೊತ್ತುಕೊಂಡು ಅಷ್ಟು ದೊಡ್ಡದಾದಂತಹ ಜರಾಸಂಧನ ಸೈನ್ಯವನ್ನು ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಅನೇಕ ಬಾರಿ, 18 ಬಾರಿ, ಅದನ್ನ 18-19 ಬಾರಿ ಇಡೀ ಸೈನ್ಯವನ್ನು ನಾಶ ಮಾಡಿದ್ದಾನೆ ಅಂತಂದ್ರೆ ಇದು ಸಾಮಾನ್ಯರಿಂದ ಊಹೆಗೆ ನಿಲುಕುವಂತಹದ್ದಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೆ ನಿಲುಕದೇ ಇರುವುದನ್ನ ಕೃಷ್ಣ ಮಾಡ್ತಾ ಇದ್ದಾನೆ. ಅದರಿಂದಾಗಿ ನಮಗೆ ಆ ಕೃಷ್ಣನ ಮಹತ್ವ ಗೊತ್ತಾಗ್ಲಿಕ್ಕೆ ಇದನ್ನ ಮಾಡ್ಲೇಬೇಕು. ಅಷ್ಟೇ ಅಲ್ಲ, ಈ ಭರತ ಭೂಮಿಯಲ್ಲಿ ಹುಟ್ಟಿದಂತಹ ರಾಜರು ಶತ್ರುಗಳಾದವರು ತಮ್ಮ ಮೇಲೆ ಆಕ್ರಮಣಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಯಾವ ರೀತಿಯಾಗಿ ತಾವು ವರ್ತಿಸಬೇಕು ಅನ್ನೋದನ್ನ ತಿಳಿಸಿಕೊಡ್ಬೇಕು ಜಗತ್ತಿನ ಜನರಿಗೆ. ಅದಕ್ಕೋಸ್ಕರವಾಗಿಯೂ ಕೃಷ್ಣ ಈ ರೀತಿಯಾಗಿ ನಟನೆ ಮಾಡಿ ಅವರಿಗೆ ತೋರಿಸಿಕೊಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಜರಾಸಂಧ ಬಲರಾಮನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದಾನೆ. ಹತೇಷು ಸರ್ವ ಸೈನ್ಯೇಷು ಜರಾಸಂಧೋ ಮಹಾಬಲಃ ವಿದ್ರುತೇಷ್ವವಶಿಷ್ಟೇಷು ರಥೇನೈಕೇನ ಸೀರಿಣಂ. ಎಲ್ರು ತನ್ನ ಸೈನ್ಯದವರು ಹೆದರ್ಕೊಂಡು ಓಡಿ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾಗ ಜರಾಸಂಧನಿಗೆ ಸಿಟ್ಟು ಬಂತು. ಛೇ, ನನ್ನ ಸೈನ್ಯವೆಲ್ಲ ನಾಶವಾಯ್ತಲ್ಲ ಅಂತ ಅವನಿಗೆ ಒಂದು ತರ ಮುಜುಗರವಾಯ್ತು. ಆ ಸಂದರ್ಭದಲ್ಲಿ ಜರಾಸಂಧ ಬಲರಾಮನನ್ನ ಎದುರುಗೊಳ್ಳುತ್ತಾ ಇದ್ದಾನೆ. ತಾವುಭೌ ಗಿರಿ ಸಂಕಾಶೌ ಮತ್ತಾವಿವ ಮಹಾಗಜೌ ಪರಸ್ಪರಂ ಅಯುಧ್ಯೇತಾಂ ಸಾಮರ್ಷೌ ಬಲಶಾಲಿನೌ. ಮದ್ದಾನೆಗಳ ಹಾಗೆ ಇವರಿಬ್ರು ಕೂಡ ಹೊಡೆದಾಡ್ಕೊಳ್ತಾ ಇದ್ದಾರೆ. ಜರಾಸಂಧ ತನ್ನ ಭಾರವಾದಂತಹ ಗದೆಯನ್ನು ಎತ್ತಿ 100 ಬಾರಿ ತಿರುಗಿಸಿ ಬಲರಾಮನ ಎದೆಗೆ ಜೋರಾಗಿ ಎಸಿತಾ ಇದ್ದಾನೆ. ದೊಡ್ಡ ದೊಡ್ಡ ಪರ್ವತದ ತುದಿಗಳೆಲ್ಲ ಯಾವುದು ವಜ್ರಾಯುಧದ ಪ್ರಭಾವದಿಂದಾಗಿ ಕೆಳಗಡೆಯಲ್ಲಿ ಬಿದ್ದಾಗ ಯಾವ ರೀತಿಯಲ್ಲಿ ಆಗತ್ತೋ ಆ ರೀತಿಯಾಗಿ ಅವನ ಗದಾ ಪ್ರಹಾರದಿಂದಾಗಿ ಎಸಿತಾ ಇದ್ದಾನೆ. ಒಂದು ದೊಡ್ಡ ಪರ್ವತದ ತುಂಡೆ ತನ್ನ ಬಳಿಯಲ್ಲಿ ಬರ್ತಾ ಇದೆ ಏನೋ ಅಂತ ಅನ್ನಿಸ್ಬೇಕು, ಅಂತಹ ಗದೆ ಅದು. ಬಲರಾಮ ಆ ಗದೆಯಿಂದ ತಪ್ಪಿಸಿಕೊಂಡು ವ್ಯರ್ಥಗೊಳಿಸಿ
ಆ ಗದೆಯನ್ನ ಬೀಸಿದನಲ್ಲ, ಸಿಟ್ಟು ಬಂತು ಬಲರಾಮನಿಗೆ. ಅದಕ್ಕೆ ತನ್ನ ಮುಸಲಾಯುಧವನ್ನು ತೆಗೆದುಕೊಂಡು, ನೇಗಿಲನ್ನು ತೆಗೆದುಕೊಂಡು ಯಾವ ರಥದಲ್ಲಿ ಕುಳಿತುಕೊಂಡು ಬರ್ತಾ ಇದ್ನೋ ಆ ರಥವನ್ನು ಮುರಿದು, ಅವನ ಸಾರಥಿ ಯಾರಿದ್ನ ಆ ಸಾರಥಿಯನ್ನು ಕೊಂದು, ಬರೀ ನೆಲದ ಮೇಲೆ ಜರಾಸಂಧ ನಿಲ್ಲುವ ಹಾಗೆ ಮಾಡ್ದ. ಬರೀ ಪ್ರಾಣವನ್ನಷ್ಟೇ ಉಳಿಸಿ ನೆಲದ ಮೇಲೆ ಓಡಾಡ್ಬೇಕು, ಆ ರೀತಿಯಾಗಿ ಮಾಡ್ದ. ಹೀಗೆ ಬಲರಾಮ ಜರಾಸಂಧನ ಸೈನ್ಯವನ್ನೆಲ್ಲ ಸಂಹಾರ ಮಾಡಿ ಇನ್ನೇನು ವರುಣಪಾಶದಿಂದಾಗಿ ಅವನನ್ನ ಬಂಧಿಸಬೇಕು. ಆವಾಗ ಕೃಷ್ಣ ಅವನನ್ನ ತಡಿತಾ ಇದ್ದಾನೆ. ಈಗಲೇ ಸಂಹಾರ ಮಾಡಬೇಡ, ಈಗಲೇ ಅವನನ್ನ ಕಟ್ಟಿ ಹಾಕೋದು ಬೇಡ, ಅವನನ್ನ ನೀನು ಕೊಲ್ಲಿಕ್ಕೂ ಆಗೋದಿಲ್ಲ ಅಂತ ತಡೆದು ಜರಾಸಂಧನ ಮತ್ತಷ್ಟು ಸೈನ್ಯಗಳನ್ನು ತರಿಸಿ ಭೂಭಾರ ಹರಣ ಕಾರ್ಯ ಅವನ ಕಡೆಯಿಂದ ಆಗ್ಬೇಕು. ಅವನು ಇನ್ನೂ ಅನೇಕ ಬಾರಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬರ್ಬೇಕು. ನಾವೆಲ್ಲ ಅವತಾರ ಮಾಡಿರೋದೇ ದುಷ್ಟರ ಸಂಹಾರ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಆ ದುಷ್ಟರ ಸೈನ್ಯಕ್ಕೋಸ್ಕರ, ಆ ಸಂಹಾರಕ್ಕೋಸ್ಕರವಾಗಿ ಇವರೆಲ್ಲರನ್ನ ಉಳಿಸಬೇಕು ಅನ್ನುವ ಕಾರಣದಿಂದಾಗಿ ಈ ಜರಾಸಂಧನನ್ನು ಉಳಿಸ್ಲಿಕ್ಕೆ ಹೇಳ್ತಾ ಇದ್ದಾನೆ. ಆವಾಗ ಇವನಿಗೆ ಬಹಳ ನಾಚಿಕೆ ಆಯ್ತು ಜರಾಸಂಧನಿಗೆ. ಛೇ, ಈ ಮಕ್ಕಳ ಎದುರಿನಲ್ಲಿ ಸೋತ್ ಬಿಟ್ನಲ್ಲ ಅಂತ. 16-20 ವರ್ಷ ಆವಾಗ ಅಷ್ಟೇ ಕೃಷ್ಣ ಬಲರಾಮರಿಗೆ. ಚಿಕ್ಕ ಮಕ್ಕಳ ಎದುರಿನಲ್ಲಿ ನನ್ನ ಇಡೀ ಸೈನ್ಯವನ್ನು ಕಳೆದುಕೊಂಡು ವಿರಥನಾಗಿ ನಿಂತು ಅವರಿಂದ ಪ್ರಾಣ ಭಿಕ್ಷೆಯನ್ನು ಪಡೆದು ಹೊರಟ್ನಲ್ಲ ಅಂತಂದುಕೊಂಡು ಇಡೀ ಸೈನ್ಯವನ್ನ ಸಂಹಾರ ಮಾಡಿ ಒಬ್ಬನನ್ನೇ ಕೊಲ್ಲದೇನೆ ಇವನೇನ್ ಮಾಡ್ತಾನೆ ಅಂತಂದುಕೊಂಡು ಉಪೇಕ್ಷೆಯಿಂದ ಬಲರಾಮನನ್ನ ಇವರನ್ನ ಬಿಟ್ಟಾಗ ಪ್ರಾಣವನ್ನೇ ಕಳೆದುಕೊಂಡ ಹಾಗಾಯ್ತು. ದುಃಖದಿಂದ ಮಗಧ ರಾಜ್ಯಕ್ಕೆ ವಾಪಸ್ಸು ಹೋಗ್ತಾ ಇದ್ದಾನೆ ಕೃಷ್ಣ. ಅವನ ಸೈನ್ಯ ಯಾವ ಸೈನ್ಯವೂ ನಾಶವಾಗ್ಲಿಲ್ಲ. ಕೃಷ್ಣನ ಸೈನ್ಯ ಇತ್ತಲ್ಲ, ತುಂಬಾ ಚಿಕ್ಕದಾದದ್ದೇ ಇತ್ತು, ಆದರೆ ತನ್ನ ಸೈನ್ಯ ನಾಶ ಆಗ್ಲಿಕ್ಕೆ ಬಿಡ್ಲಿಲ್ಲ. ಶತ್ರುಗಳ ಸೈನ್ಯವನ್ನ ನಾಶ ಮಾಡಿ ಜರಾಸಂಧನ ಧನ ಏನಿತ್ತೋ, ರಥಗಳು ಏನೇನನ್ನ ಯುದ್ಧಕ್ಕೋಸ್ಕರ ಅಂತ ತೆಗೆದುಕೊಂಡು ಬಂದಿದ್ದ ಆ ಎಲ್ಲ ಸಂಪತ್ತನ್ನ ತನ್ನ ಕೋಶಕ್ಕೆ ಸೇರಿಸಿಕೊಂಡ. ದೇವತೆಗಳೆಲ್ಲ ಹೂಮಳೆಗೆ ಹರಿತಾ ಇದ್ದಾರೆ. ಕೃಷ್ಣನ ವಿಜಯವನ್ನ ಲೋಕದಲ್ಲೆಲ್ಲರ ದೇವಾನ ದೇವತೆಗಳು, ರಾಜರು ಮೇಲ್ಗಡೆಯಲ್ಲಿ ನಿಂತುಕೊಂಡು ಹಾಡ್ತಾ ಇದ್ದಾರೆ. ಮಥುರಾಪಟ್ಟಣದ ಜನರು ಯಾವ ಜರಾಸಂಧನನ್ನ ನೆನಪಿಸಿಕೊಂಡು ಇಡೀ ಜಗತ್ತು ನಡುಗ್ತಾ ಇತ್ತ ಅಂಥವನನ್ನ ಸೋಲಿಸಿದ್ದೀ ಅಂತ ಬಹಳ ಸಂತೋಷದಿಂದ ಕೃಷ್ಣನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಚಿಕ್ತ ಮಾರ್ಗಾಂ ಹೃಷ್ಟ ಜನಾಂ ಪತಾಕಾಭಿರಲಂಕೃತಾಂ ನಿರ್ಘುಷ್ಠಾಂ ಬ್ರಹ್ಮಘೋಷೇಣ ಕೌತುಕಾಬದ್ಧ ತೋರಣಾಂ. ಮಥುರೆಯ ಬೀದಿಗಳನ್ನ ನೀರಿನಿಂದ ಸಿಂಪಡಣೆ ಮಾಡ್ತಾ ಇದ್ದಾರೆ. ಜನರೆಲ್ಲ ಸಂತುಷ್ಟರಾಗ್ತಾ ಇದ್ದಾರೆ. ಕೃಷ್ಣ ಬರ್ತಾನೆ ಅಂತ ತಮ್ಮ ಮನೆಯ ಬೀದಿಗಳೆಲ್ಲವನ್ನ ಶೃಂಗಾರ ಮಾಡಿ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ತೋರಣಗಳನ್ನ ಕಟ್ತಾ ಇದ್ದಾರೆ. ಕೃಷ್ಣನ ಮೇಲೆ ಅರಳುಗಳನ್ನ, ಹೂಮಾಲೆಗಳನ್ನ, ಮೊಸರು, ಅಕ್ಷತೆಗಳು ಎಲ್ಲವನ್ನ ಕೃಷ್ಣನ ಮೇಲೆ ಎರಚಿ ವಿಜಯದ ಸಂತೋಷದಿಂದಾಗಿ ಅವನನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಆಯೋಧನಗತಂ ವಿತ್ತಮನಂತಂ ವೀರಭೂಷಣಂ ಯದುರಾಜಾಯ ತತ್ಸರ್ವಂ ಆಹೃತಂ ಪ್ರಾದಿಶತ್ ಪ್ರಭು. ಕೃಷ್ಣ ರಣಭೂಮಿಯಲ್ಲಿ ಅಪಾರವಾದಂತಹ ಧನ ಸಂಪತ್ತು ಇವೆಲ್ಲವನ್ನ ಆ ಜರಾಸಂಧನ ಸೈನ್ಯದವರು ಮೃತರಾದ ನಂತರದಲ್ಲಿ ಅಲ್ಲಿಂದ ಎಲ್ಲವನ್ನ ತನ್ನ ಮಗ ಮಥುರಾಪಟ್ಟಣಕ್ಕೆ ಕರೆಸಿದ್ದ. ಅದೆಲ್ಲವನ್ನ ಯದುರಾಜನಾದಂತಹ ಉಗ್ರಸೇನನಿಗೆ ಕೊಟ್ಟು ಆ ರಾಜ್ಯವನ್ನ ಮತ್ತಷ್ಟು ಸಂಪದ್ಭರಿತವಾಗಿ ಮಾಡ್ದ. ಇಷ್ಟರವರೆಗೆ ಜರಾಸಂಧನ ಜೊತೆಯಲ್ಲಾದಂತಹ ಕೃಷ್ಣನ ಯುದ್ಧವನ್ನು ಹೇಳಿದರು. ಈ ತರದ ಯುದ್ಧ 18-19 ಬಾರಿ ಆಗಿದೆ. ಈಗ ನಿರೂಪಣೆ ಮಾಡಿದಂತಹ ಯುದ್ಧ ಮೊದಲನೇ ಬಾರಿಯ ಯುದ್ಧ. ಮತ್ತೆ 50, 51 ಈ ಅಧ್ಯಾಯಗಳಲ್ಲಿ ಅದರ ಮುಂದಿನ ಅಧ್ಯಾಯಗಳಲ್ಲಿ ಮತ್ತೆ ಜರಾಸಂಧನ ಜೊತೆಯಲ್ಲಾದಂತಹ ಯುದ್ಧದ ಕಥೆಯನ್ನು ಹೇಳ್ತಾರೆ. ಅದು 50, 4 ಮತ್ತು 3 ಮತ್ತು 4ನೇ ಯುದ್ಧ. ಅದು ಜರಾಸಂಧನ ಜೊತೆಯಲ್ಲಾದಂತಹದ್ದು. ಇದೇ ರೀತಿಯಾಗಿ 18 ಬಾರಿ ಯುದ್ಧವಾಗಿದೆ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಯುದ್ಧವನ್ನು ವರ್ಣನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೀಗೆ ಕೃಷ್ಣನ ಮೇಲೆ ಎಷ್ಟು ಬಾರಿ ಆಕ್ರಮಣ ಮಾಡಿದರೂ ಜರಾಸಂಧನ ಸೈನ್ಯವನ್ನೆಲ್ಲವನ್ನು ಪುಡಿಗಟ್ಟಿ ಅವನ ಸೈನ್ಯದ ಸಂಪತ್ತೆಲ್ಲವನ್ನು ಕೂಡ ಸೂರೆಗೊಂಡು ಮಥುರಾಪಟ್ಟಣವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸ್ತಾ ಇದ್ದಾನೆ ಕೃಷ್ಣ ಅಂತ ಇಷ್ಟನ್ನ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮತ್ತೆ ಜರಾಸಂಧ ತನ್ನ ಎಲ್ಲ ಸೈನ್ಯವನ್ನು ಸೇರಿಸಿಕೊಂಡು ಮತ್ತೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಆ ಕಥೆಗಳನ್ನ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಹೇಳುವವರಿದ್ದಾರೆ. ಆ ಪಾಠವನ್ನು ಮತ್ತೆ
ನಾಳೆಯ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.